ವಿಚಾರ ಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ವಿಚಾರ, ಪ್ರಕೃತಿ ಪ್ರೇಮ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತಮ್ಮ ಜೀವನದಲ್ಲಿ ಹೆಚ್ಚು ಕಾಳಜಿ ವಹಿಸಿರುವ ವಿಷಯವಾಗಿದೆ ಪ್ರಕೃತಿ ಪ್ರೇಮ. ಪ್ರಕೃತಿ ಮನುಷ್ಯನ ಬದುಕಿಗೆ ಅಗತ್ಯವಾದ ಒಂದು ಅಂಶ. ಅದರಿಂದ ಅವನಿಗೆ ಸಾಕಷ್ಟು ಪ್ರಯೋಜನಗಳು ಇವೆ. ಅವನ ಬದುಕಿನ ಅಸ್ತಿತ್ವ ಪ್ರಕೃತಿಯೊಂದಿಗೆ ಜೋಡಿಸಲ್ಪಟ್ಟಿದೆ. ಪ್ರಾಕೃತಿಕ ಸಂಪತ್ತನ್ನು ಮನುಷ್ಯ ತನ್ನ ಬದುಕಿಗೆ ಪೂರಕವಾಗಿ ಬಳಸುವ ಅವಕಾಶವನ್ನು ಸೃಷ್ಟಿಕರ್ತನೂ ನೀಡಿದ್ದಾನೆ. ಫುಡ್ ಚೈನ್ ವ್ಯವಸ್ಥೆಯಲ್ಲಿ ಜೀವಿಗಳು ಒಂದು ಇನ್ನೊಂದನ್ನು ಅವಲಂಬಿಸಿರುವುದು ಲೋಕನಿಯಮ. ಆದುದರಿಂದ ಮಿತವಾದ ರೀತಿಯಲ್ಲಿ ಅಗತ್ಯಕ್ಕನುಗುಣವಾಗಿ ಅದರ ಪ್ರಯೋಜನವನ್ನು ಪಡೆಯಬಹುದು. ಪವಿತ್ರ ಕುರ್ಆನ್ ಹೀಗೆ ಹೇಳುತ್ತದೆ: ಉಣ್ಣಿರಿ, ಕುಡಿಯಿರಿ ಮತ್ತು ಮಿತಿಮೀರಬೇಡಿರಿ. ಅಲ್ಲಾಹನು ಮಿತಿಮೀರುವವರನ್ನು ಮೆಚ್ಚುವುದಿಲ್ಲ. ಪರಿಸರದ ಮೇಲೆ ಅಕ್ರಮವೆಸಗುವುದು, ಅದನ್ನು ನಾಶ ಮಾಡುವುದು ಮನುಷ್ಯ ಮಾಡುವ ದೊಡ್ಡ ಅಪರಾಧವಾಗಿದೆ. ಪ್ರಕೃತಿಯನ್ನು ರಕ್ಷಿಸುವುದು ಪ್ರತಿಯೊಬ್ಬ ವಿಶ್ವಾಸಿಯ ಜವಾಬ್ದಾರಿಯಾಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸುತ್ತಾರೆ. ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು, ಮರಗಿಡಗಳು ಹಾಗೂ ಜಗತ್ತಿನಲ್ಲಿರುವ ವೈವಿಧ್ಯಮಯ ಸಕಲ ಜೀವಜಾಲಗಳು ಮನುಷ್ಯನ ಸಹವಾಸಿಗಳಾಗಿದ್ದಾರೆ. ಮನುಷ್ಯನಂತೆ ಭೂಮಿಯಲ್ಲಿ ಬದುಕುವ ಹಕ್ಕು ಮತ್ತು ಸ್ವಾತಂತ್ರ್ಯ ಅವುಗಳಿಗೂ ಇವೆ. ಪವಿತ್ರ ಕುರ್ಆನಿನಲ್ಲಿ ಹೀಗಿದೆ: ಅಲ್ಲಾಹನು ಭೂಮಿಯನ್ನು ಸಕಲ ಪ್ರಾಣಿಗಳಿಗೆ ಉಂಟು ಮಾಡಿರುವನು. ಅಲ್ಲಾಹನು ಸೃಷ್ಟಿಸಿದ ಪ್ರಕೃತಿಯಲ್ಲಿ ಸಮತೋಲನವಿದೆ. ಸಮತೋಲನವನ್ನು ಕೆಡಿಸಬೇಡಿರಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಸಕಲ ಜೀವಿಗಳೊಂದಿಗೆ ನ್ಯಾಯ ಪಾಲಿಸಿದವರು. ಪ್ರಕೃತಿಯ ಸಂರಕ್ಷಣೆಯ ಜೊತೆಗೆ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಿದರು ಮತ್ತು ಗೌರವಿಸಿದರು. ಮರ ಗಿಡಗಳ ರಕ್ಷಣೆ ವಿಚಾರವಾಗಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ವಚನ ಹೀಗಿದೆ: ನಾಳೆ ಮಹಾಪ್ರಳಯ ಸಂಭವಿಸುವ ಸಾಧ್ಯತೆ ಇದ್ದರೆ ಇಂದು ನೀನು ಸಾಧ್ಯವಾದರೆ ಒಂದು ಗಿಡ ನೆಟ್ಟು ಬಿಡು. ಹೀಗೆನ್ನುವ ಮೂಲಕ ಜೀವವನ್ನು ಉಳಿಸಿಕೊಳ್ಳುವಲ್ಲಿ ಮರಗಳ ಮಹತ್ವವನ್ನು ಸಾರಿದ್ದಾರೆ. ಅವರು ಮರಗಳನ್ನು ನೆಡುವುದನ್ನು ಪ್ರೋತ್ಸಾಹಿಸಿದರು ಮತ್ತು ಅದನ್ನು ಒಂದು ದಾನ ಕಾರ್ಯವೆಂದು ಪರಿಗಣಿಸಿದರು. ಗಿಡ ನೆಟ್ಟರೆ ಅಥವಾ ಬೀಜಗಳನ್ನು ಬಿತ್ತಿದರೆ ಮತ್ತು ಆನಂತರ ಒಂದು ಪಕ್ಷಿ ಅಥವಾ ವ್ಯಕ್ತಿ ಅಥವಾ ಪ್ರಾಣಿ ಅದನ್ನು ತಿಂದರೆ ಅದು ಅವನಿಗೆ ದಾನ, ಅದು ಪುಣ್ಯ ಕಾರ್ಯವಾಗಿ ಪರಿಗಣಿಸಲ್ಪಡುತ್ತದೆ ಎಂದು ಪ್ರವಾದಿ ವಚನಗಳಲ್ಲಿ ಹೇಳಲಾಗಿದೆ. ಪಕ್ಷಿಗಳು ವಾಸ ಹೂಡಿರುವ ಮತ್ತು ಫಲಭರಿತ ಮರಗಳನ್ನು ಕಡಿಯಬಾರದು. ಯುದ್ಧಗಳ ಸಂದರ್ಭಗಳಲ್ಲಿ ಕೃಷಿ ಪ್ರದೇಶಗಳಲ್ಲಿ ಹಾನಿಯುಂಟು ಮಾಡಬಾರದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಅಧಿಕಾರದ ಸಮಯದಲ್ಲಿ ಯುದ್ಧ ಕೈದಿಗಳಿಗೆ, ಸಣ್ಣ ಪುಟ್ಟ ತಪ್ಪುಗಳಲ್ಲಿ ಸಿಲುಕಿದ ಆರೋಪಿಗಳಿಗೆ ಬೇಸಾಯ ಮಾಡುವ, ಗಿಡ ನೆಡುವ ಶಿಕ್ಷೆ ನೀಡಿ ಅವರನ್ನು ಬಿಡುಗಡೆ ಮಾಡುವಂತಹ ಭಾಗ್ಯ ನೀಡುತ್ತಿದ್ದರು. ಮರ ಬೆಳೆಸಬೇಕು, ಪರಿಸರ ಉಳಿಸಬೇಕು ಎಂಬುದು ಪ್ರವಾದಿಯ ಪ್ರಮುಖ ಕಾಳಜಿಯಾಗಿದೆ. ಒಂದು ವಚನ ಹೀಗಿದೆ: ಒಂದು ಮರ ನೆಟ್ಟು ಅದು ದೊಡ್ಡದಾಗಿ ಅದರ ಫಲಗಳನ್ನು ಪಕ್ಷಿಗಳು, ಮನುಷ್ಯರು ತಿನ್ನುತ್ತಿದ್ದಾರೆ. ಅದರ ನೆರಳಿನಲ್ಲಿ ದಾರಿಹೋಕರು, ಪ್ರಾಣಿಗಳು ವಿಶ್ರಮಿಸುತ್ತಿದ್ದಾರೆಂದರೆ ಅದರ ಪ್ರತಿಫಲ ಕಾಲಾಕಾಲಕ್ಕೆ ನೆಟ್ಟವರ ಹೆಸರಿಗಿರುವುದೆಂದು ಪ್ರವಾದಿ ಕಲಿಸಿದ್ದಾರೆ. ಕೃಷಿಗೆ ಆದ್ಯತೆ ನೀಡುವ ವಿಚಾರದಲ್ಲೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಿದರು. ಅವರು ಕೃಷಿಯಲ್ಲಿ ಮಿತವಾಗಿರುವುದನ್ನು ಪ್ರೋತ್ಸಾಹಿಸಿದರು ಮತ್ತು ಭೂಮಿಯ ಮೇಲೆ ಅತಿಯಾದ ಶೋಷಣೆಯ ವಿರುದ್ಧ ಎಚ್ಚರಿಕೆ ನೀಡಿದರು. ಯಾರು ಸತ್ತ ಭೂಮಿಗೆ ಜೀವ ತರುತ್ತಾರೆ, ಅಂದರೆ ಬಂಜರು ಭೂಮಿಯನ್ನು ಬೆಳೆಸುತ್ತಾರೆ, ಅವರಿಗೆ ಅದರಲ್ಲಿ ಪ್ರತಿಫಲವಿದೆ. ಖಾಲಿ ಬಿದ್ದಿರುವ ಭೂಮಿಯನ್ನು ಧನಿಕನಿಂದ ವಶಕ್ಕೆ ಪಡೆದು ಕೃಷಿ ಮಾಡಲು ಆಸಕ್ತರಾದ ರೈತರಿಗೆ ನೀಡಲು ಪ್ರವಾದಿ ಸೂಚಿಸಿದರು. ಖಲೀಫಾ ಉಮರ್ ರಲಿಯಲ್ಲಾಹು ಅನ್ಹುರವರು ತನ್ನ ಆಡಳಿತಾವಧಿಯಲ್ಲಿ ಅದನ್ನು ವ್ಯಾಪಕವಾಗಿ ಕಾರ್ಯರೂಪಕ್ಕೆ ತಂದರು. ಉಳುವವನೇ ಹೊಲದೊಡೆಯ ವ್ಯವಸ್ಥೆಯನ್ನು ಮೊದಲು ಕಾರ್ಯರೂಪಕ್ಕೆ ತಂದವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಆಗಿದ್ದಾರೆ ಎಂಬುದು ಸ್ಮರಣೀಯ. ಫಲಭರಿತವಾದ ಮರಗಳನ್ನು ಕಡಿಯುವುದು, ಕೃಷಿ ಭೂಮಿಯನ್ನು ಮಲಿನಗೊಳಿಸುವುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ವಿರೋಧಿಸಿದ್ದಾರೆ. ತೋಟಗಳಲ್ಲಿ ಹಕ್ಕಿಗಳು, ಜೀವಜಂತುಗಳು ಹಣ್ಣು ಹಂಪಲುಗಳನ್ನು ತಿನ್ನುವುದನ್ನು ತಡೆಯಬಾರದು. ಅದು ಅದರ ಪಾಲು ಅವುಗಳಿಗೂ ಅದರ ಹಕ್ಕಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತಿಳಿಸಿದ್ದಾರೆ. ಅನಗತ್ಯವಾಗಿ ಪರಿಸರವನ್ನು ದುರುಪಯೋಗ ಮಾಡುವುದನ್ನು, ಮಲಿನಗೊಳಿಸುವುದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿರೋಧಿಸಿದ್ದಾರೆ. ಯಾರಾದರೂ ತೀರಿ ಹೋದರೆ ಅವರ ಗೋರಿಯ ಮೇಲೆ ಗಿಡ ನೆಡುವುದರಿಂದ ಅದು ಜೀವಂತ ಇರುವವರಿಗೆ ಅದರ ಪುಣ್ಯ ಮರಣಿಸಿದ ವ್ಯಕ್ತಿಗೆ ಲಭ್ಯವಾಗುತ್ತದೆ ಎಂದು ಪ್ರವಾದಿ ಕಲಿಸಿಕೊಟ್ಟಿದ್ದಾರೆ. ಆ ಕ್ರಮ ಇಂದಿಗೂ ಮುಸ್ಲಿಮರ ದಫನ ಕಾರ್ಯದ ಸಂದರ್ಭದಲ್ಲಿ ನಾವು ಕಾಣಲು ಸಾಧ್ಯವಿದೆ. ಪ್ರಾಣಿ ಪಕ್ಷಿಗಳೊಂದಿಗೆ ಸಹಾನುಭೂತಿಯ ವಿಚಾರದಲ್ಲೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅನೇಕ ಮಾರ್ಗದರ್ಶನವನ್ನು ನೀಡಿದ್ದಾರೆ.
ಸರಕು ಸಾಗಾಣಿಕೆಗಾಗಿ ಉಪಯೋಗಿಸುವ ಜಾನುವಾರುಗಳಿಗೆ ಹೆಚ್ಚಿನ ಹೊರೆ ಬೀಳದಂತೆ ಎಚ್ಚರ ವಹಿಸಿ ಉತ್ತಮ ಆಹಾರ ನೀಡಿ ಅವುಗಳನ್ನು ಆರೈಕೆ ಮಾಡಬೇಕು ಎಂದು ಸೂಚನೆ ನೀಡಿದರು. ಮೂಕ ಜಂತುಗಳಿಗೆ ಹೊಡೆಯುವುದು, ಬಡಿಯುವುದು, ಚಿತ್ರಹಿಂಸೆ ನೀಡುವುದನ್ನು ಖಂಡಿಸಿದ್ದಾರೆ. ನಾಯಿ ಮರಿಯನ್ನು ಕೂಡ ನಾಯಿ ಮಗನೇ ಎಂದು ಅಪಹಾಸ್ಯವಾಗಿ ಕೂಗುವುದನ್ನು ಕೂಡ ಅಪರಾಧವಾಗಿ ಪರಿಗಣಿಸಿದ್ದಾರೆ. ಒಮ್ಮೆ ಒಂದು ಮಹಿಳೆ ಬೆಕ್ಕನ್ನು ಕಟ್ಟಿಹಾಕಿ ಅದಕ್ಕೆ ಆಹಾರ ಪಾನೀಯ ಕೊಡದೆ ಹಿಂಸಿಸಿದ ಕಾರಣಕ್ಕೆ ದೇವನು ಅವಳನ್ನು ನರಕಕ್ಕೆಸೆದು ಶಿಕ್ಷಿಸಿದನು ಎಂದು ಪ್ರವಾದಿ ಒಂದು ಕಡೆ ಹೇಳಿದ್ದಾರೆ. ಒಂದು ಘಟನೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತನ್ನ ಸಹಚರರಿಗೆ ವಿವರಿಸಿದರು. ಪ್ರಾಣಿಯ ಮುಖಕ್ಕೆ ಹೊಡೆಯುವುದನ್ನು, ಬರೆ ಹಾಕುವುದನ್ನು, ಬಣ್ಣ ಹಚ್ಚುವುದನ್ನು, ವಿನೋದಕ್ಕಾಗಿ ಬಳಸುವುದನ್ನು ಪ್ರವಾದಿ ವಿರೋಧಿಸಿದರು. ಜೀವಿಗಳ ಸಂರಕ್ಷಣೆಯು ಸಾಮಾಜಿಕ ಕಾಳಜಿಯ ಜೊತೆಗೆ ಅದು ಧಾರ್ಮಿಕವಾಗಿ ಒಂದು ಪುಣ್ಯ ಕಾರ್ಯವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಪರಿಗಣಿಸಿದ್ದಾರೆ. ತನ್ನ ಸಹವರ್ತಿಗಳಿಗೆ ಆ ಬಗ್ಗೆ ಅನೇಕ ಘಟನೆಗಳನ್ನು ಅವರು ವಿವರಿಸಿಕೊಡುತ್ತಿದ್ದರು. ಅಬೂ ಹುರೈರರವರು ವರದಿ ಮಾಡಿದ್ದಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಬ್ಬ ವ್ಯಕ್ತಿ ದಾರಿಯಲ್ಲಿ ನಡೆಯುತ್ತಿರುವಾಗ ಅವನಿಗೆ ಬಾಯಾರಿಕೆಯಾಯಿತು. ಅವನು ಒಂದು ಬಾವಿಯನ್ನು ಕಂಡನು. ಅದರಲ್ಲಿ ಇಳಿದು ನೀರು ಕುಡಿದು ಮೇಲಕ್ಕೆ ಏರಿದನು. ಆಗ ಆ ನಾಯಿಯೊಂದು ತೀವ್ರ ಬಾಯಾರಿಕೆಯಿಂದ ಕೆಸರು ತಿನ್ನುವುದನ್ನು ನೋಡಿದ ಆ ವ್ಯಕ್ತಿ, ಈ ನಾಯಿಗೂ ನನ್ನಂತೆ ಬಾಯಾರಿಕೆಯಾಗಿದೆ ಎಂದುಕೊಂಡನು. ಅವನು ಮತ್ತೆ ಆ ದೊಡ್ಡ ಬಾವಿಯೊಳಗೆ ಇಳಿದು ತನ್ನ ಪಾದರಕ್ಷೆಯಲ್ಲಿ ನೀರು ತುಂಬಿಸಿ ಅದನ್ನು ತನ್ನ ಬಾಯಿಯಲ್ಲಿ ಕಚ್ಚಿ ಹಿಡಿದು ಮೇಲಕ್ಕೇರಿ ಆ ಬಾಯಾರಿಕೆಯಿಂದ ಬಳಲುತ್ತಿದ್ದ ನಾಯಿಗೆ ನೀರನ್ನು ಕೊಟ್ಟನು. ಹೀಗೆ ಅವನು 7 ಬಾರಿ ಮಾಡಿದನು. ದೇವನು ಅವನ ಕಾರ್ಯವನ್ನು ಮೆಚ್ಚಿದನು ಮತ್ತು ಅವನನ್ನು ಕ್ಷಮಿಸಿದನು, ಅವನಿಗೆ ಸ್ವರ್ಗವನ್ನು ನೀಡಿದನು. ಆಗ ಸಹವರ್ತಿಗಳು ಕೇಳಿದರು, ಪ್ರವಾದಿಗಳೇ, ಪ್ರಾಣಿಗಳ ಸೇವೆಯಲ್ಲಿ ನಮಗೆ ಪ್ರತಿಫಲವಿದೆ. ಪ್ರವಾದಿ ಹೇಳಿದರು, ಜೀವಿಯ ಸೇವೆಗೆ ಪ್ರತಿಫಲವಿದೆ. ಭೂಮಿಯಲ್ಲಿರುವವರ ಮೇಲೆ ಕರುಣೆ ತೋರಿಸಿ ಆಕಾಶದಲ್ಲಿರುವವನು ನಿಮ್ಮ ಮೇಲೆ ಕರುಣೆ ತೋರುವವನು. ಪರಿಸರದ ಬಗ್ಗೆ ಮಾನವನಿಗಿರುವ ಬೇಜವಾಬ್ದಾರಿ ನಡೆ ಪ್ರಕೃತಿ ದುರಂತಕ್ಕೆ ಪ್ರಮುಖ ಕಾರಣವಾಗಿದೆ. ಈ ಬಗ್ಗೆ ಕುರ್ಆನ್ ಸ್ಪಷ್ಟವಾಗಿ ವಿವರಿಸುತ್ತದೆ. ಜನರ ಸ್ವಂತ ಕೈಗಳ ದುಡಿಮೆಯಿಂದ ನೆಲ ಜಲಗಳಲ್ಲಿ ಕ್ಷೋಭೆಯುಂಟಾಗಿ ಬಿಟ್ಟಿದೆ. ಇದು ಜನರಿಗೆ ಅವರ ಕೆಲವು ಕರ್ಮಗಳ ಸವಿಯುಣ್ಣಿಸಲಿಕ್ಕಾಗಿಯೂ ಅವರು ಮರಳಲೂಬಹುದೆಂಬ ನಿರೀಕ್ಷೆಯಿಂದಲೂ ಆಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಪರಿಸರ ಸಂರಕ್ಷಣೆಯ ಬಗ್ಗೆ ಅಪಾರ ಕಾಳಜಿ ವಹಿಸಿರುವರು. ಅದೊಂದು ಸಾಮಾಜಿಕ ಸೇವೆ ಮಾತ್ರವಾಗಿರದೆ ಧಾರ್ಮಿಕವಾಗಿ ಪುಣ್ಯ ಕಾರ್ಯವಾಗಿತ್ತು. ಪ್ರಕೃತಿ ಪ್ರೇಮ ಆಧ್ಯಾತ್ಮಿಕತೆಯ ಭಾಗ ಎಂದು ಮಾನವ ಕುಲಕ್ಕೆ ಕಲಿಸಿಕೊಟ್ಟಿದ್ದಾರೆ. ವೀಕ್ಷಕರೇ, ಆದ್ದರಿಂದ ನಮ್ಮ ಪರಿಸರವನ್ನು ರಕ್ಷಿಸೋಣ. ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು.